पर कुरान है। ये रूहे रमजान है, ये रूहे रमजान है, रूहे रमजान है, ये रूहे रमजान है। हर मस्जिद में है रौनक, है लुत्फ़ इबादत कैसा। अल्लाह ने बख्शा है ये रहमत का महीना ऐसा। क्या है अमीर और क्या है गरीब, सबको कर देता है करीब। ये जो सहरो अफ्तार करो तो एहसास गरीबों का हो। हाँ, ईद से पहले तुमको एहसास यतीमों का हो। दिल जो किसी का ना तोड़े, टूटे रिश्तों को जोड़े, वो अच्छा इंसान है। ये रूहे रमजान है, ये रूहे रमजान है। रूहे रमजान है, ये रूहे रमजान है। जब जिस्म का रोजा ಹ್ಯುಮ್ಯಾನಿಟಿ ಫೌಂಡೇಶನ್ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ಈ ಒಂದು ಅರ್ಥಪೂರ್ಣ ಮತ್ತು ಪಾವಿತ್ರತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ದುವಾ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ನಮಗೆ ಆದರಣೀಯರು, ನಮಗೆ ಬಹುಮಾನ ಅಂತ ಅಮೀರ್ ತಂಗಳ ದುವಾ ನಾನು ಕೇಳಿಕೊಂಡು ವೇದಿಕೆ ಮೇಲೆ ಉಪಸ್ಥಿತವಂಥ ನಮಗೆ ಬಹುಮಾನಿಯರು ದೇವಲಕಟ್ಟೆ ಜುಮ್ಮಾ ಮಸೀದಿಯ ಖತೀಬರಾಗಿರುವಂಥ ತಾಜುದ್ದೀನ್ ರಹಮಾನಿ ಅವರೇ, ಅದೇ ರೀತಿ ನಮ್ಮ ಅತ್ಯಂತ ಗೌರವ ಹಿರಿಯಂಥ TS ಅಬ್ದುಲ್ಲಾರವರೇ, ಅದೇ ರೀತಿ ಅತ್ಯಂತ ಗೌರವ ಹಿರಿಯರಾಗಿದ್ದ ಐದರ್ ಪ್ರತಿಪಾಡಿರವರೇ, ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಂಥ ಪಾವರ್ ಮೋನಾ ಖಾನ್ ಅವರೇ, ನಗರಸಭೆಯ ಮಾಜಿ ಸದಸ್ಯರಂಥ ಪುಷ್ಟಿ ಮೊಹಮ್ಮದ್ ಖಾನ್ ಅವರೇ, ಅತ್ಯಂತ ಗೌರವ ಹಿರಿಯರಾಗಿಂಥ ನಮ್ಮ ಯೂಸಫ್ ಭವನ್ ಅವರೇ, ಮುಂದಿರೋ ಎಲ್ಲ ಹಿರಿಯಗಣ್ಯ ವ್ಯಕ್ತಿಗಳೇ, ಅವತ್ತು ಈ ಒಂದು ಫೌಂಡೇಶನ್ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮ ಗೃಹವಾಗಿರೋ ಸನ್ಮಿತರು ಯುವ ನಾಯಕರಾಗಿರುವಂಥ ನಾಸೀರ್ ಸಾಮಣಿಗೆ ಅವರೇ, ಅದೇ ರೀತಿ ಬಹುಶಃ ನಮ್ಮ ಉಪಾಧ್ಯಕ್ಷರಾದ ಕಲಂದರ್ ಅವರೇ, ಆಸಿಫ್ ತಾಜರ್ ಅವರೇ, ಹಮೀದ್ ಅಜೀರ್ ಅವರೇ, ನಮ್ಮ ಇಲಿಯಾಸ್ ಮತ್ತು ಸೈಫುಲ್ಲಾ ಹಾಗೂ ಇನ್ನಿತರ ನಮ್ಮೆಲ್ಲ ಬಶೀರ್ ಹಾಗೂ ಎಲ್ಲ ಸದಸ್ಯರಿದ್ದಾರೆ. ಬಹುಶಃ ಅಶ್ರಫ್ ಇದ್ದಾರೆ, ಸಲೀಂ ಕುತ್ತಾರ್, ಸರ್ಫರಾಜ್, ಅಜೀಜ್, ಫೈಜಲ್ ಎಲ್ಲ ಸರ್ವ ಸದಸ್ಯರೇ, ಇಲ್ಲಿರುವ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರೇ, ಅತ್ಯಂತ ಸಂತೋಷವಾಗ್ತಿದೆ. ಈಗಾಗಲೇ ನಾಸಿರು ಹೇಳಿದಾಗೆ ಅವರು ಮೊನ್ನೆ ಫೋನ್ ಮಾಡಿದಾಗ ಅವರು ಈ ರೀತಿಯ ಕಾರ್ಯಕ್ರಮ ನಾವು ಯಾರು ಇವತ್ತು ಆ ಒಂದು ನಮ್ಮ ಕಬ್ರಿಸ್ತಾನ ಮಾಡಲಿಕ್ಕೆ ಬಹುಶಃ ಇವತ್ತು ಅಲ್ಲಿ ಆ ಒಂದು ಕಬರ್ ತೆಗಿಲಿಕ್ಕೆ ಇವತ್ತು ಮುಂದೆ ನಿಂತು ವಾಲಂಟಿಯರ್ ಆಗಿ ತನಕ್ಕೆಲ್ಲ ಕೆಲಸ ನಿರ್ವಹಿಸ್ತಾರ, ಅವರಿಗೆ ಗೌರವ ಮಾಡೋ ಕಾರ್ಯಕ್ರಮ ಅಂತ ಹೇಳಿದಾಗ ನಾನು ಸಂಪೂರ್ಣವಾಗಿ ಅವರನ್ನು ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿದೆ. ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಬಹುಶಃ ನನಗೆ ಬರಲೇಬೇಕು, ನನ್ನ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಇವತ್ತು ಇದ್ದೇನೆ. ಒಂದು ಅಲ್ಲಿ ಚಂಬುಗುಡ್ಡೆಯಲ್ಲಿ ಭಾಳಷ್ಟು ಚರ್ಚೆ ಆಗಿ ಒಂದು ಕಾಂಪ್ರಮೈಸ್ ಮಾಡಿ ಇವತ್ತು ನಮ್ಮ ಸೌಹಾರ್ದ ಇಫ್ತಾರ್ ಕೂಟ ಇವತ್ತು ಆಗುವಂಥದ್ದು. ಅದರ ಮಧ್ಯದಲ್ಲಿ ಐವನ್ ಡಿಸೋಜರ್ ಅವರ ಇಫ್ತಾರ್ ಕೂಟವು ಇವತ್ತೇ. ಇದರ ಮಧ್ಯದಲ್ಲಿ ಯಾರು ರೋಡಿನ ಶಂಕುಸ್ಥಾಪನೆ ಸಂಜೆ ಹೊತ್ತು ಇಟ್ಟಿದ್ದಾರೆ. ಆದರೆ ಕಡೆಗಳಿಗೆ ತಾವು ಹೇಳಿದಾಗ ನನಗೆ ಇದು ಬರಲಿಕ್ಕೆ ಗೊತ್ತಿಲ್ಲ. ಒಂದು ನಿಮ್ಮ ಪ್ರೀತಿ ವಿಶ್ವಾಸ, ಎರಡು ಬಹುಶಃ ನೀವು ಮಾಡುವಂಥ ಕಾರ್ಯಕ್ರಮದ ಯಾರು ನೀವು ಗೌರವಿಸ್ತೀರಲ್ಲ, ಇದು ನಿಜವಾಗಿಯೂ ಅರ್ಥಪೂರ್ಣ ಮತ್ತು ನಮ್ಮ ಸಮಾಜ ಗುರುತಿಸಿಕೊಳ್ಬೇಕಾದಂಥ ಒಂದು ವರ್ಗ ಮತ್ತು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬರ್ತೀನಿ. ನಮ್ಮ ಮೆಸ್ಕಾಂನ ಮುಖ್ಯಸ್ಥರಾಗಿರುವಂಥ ನಮ್ಮ TS ಅಬ್ದುಲ್ಲಾ ಅವರು ಬಂದಿದ್ದಾರೆ, ಸ್ವಾಗತ. ಅಬೂಬಕರ್ ಅವರು, ನಾನು ಎಲ್ಲರನ್ನು ಬಹುಶಃ ಇವತ್ತು ಇನ್ನೂ ಯಾರು ಬರ್ತಾ ಇದ್ದಾರೆ ಆ ಕೆಲಸ ನಿರ್ವಹಿಸಿದಂತಹ ಕಬರು ನಿರ್ಮಾಣ ಮಾಡಲಿಕ್ಕೆ ಯಾರು ಕೆಲಸ ನಿರ್ವಹಿಸ್ತಾ ಇರಲ್ಲ, ಕೆಲವು ಬಂದಿರ್ಬೋದು, ಕೆಲವು ಬರಲಿಕ್ಕಿರ್ಬೋದು, ಅದೆಲ್ಲರಿಗೂ ನಾನು ಇವತ್ತು ವಿಶೇಷವಾಗಿ ಅಭಿನಂದಿಸ್ತೇನೆ. ನಿಮ್ಮ ಸೇವೆಯನ್ನು ನಾವು ಯಾವಾಗಲೂ ಕೂಡ ಗಮನ ಇಟ್ಕೊಂಡಿದ್ದೇವೆ. ನಿಮ್ಮ ನಿಸ್ವಾರ್ಥವಾದ ಒಂದು ಶ್ರಮ ಬಹುಶಃ ಎಲ್ಲರಿಗೂ ಕೂಡ ಮಾದರಿ ಮತ್ತು ಯುವಕರಿಗೆ ದೊಡ್ಡ ಮತ್ತು ಪ್ರೇರಣೆ ಮತ್ತು ಸೋದರತೆಯ ಒಂದು ಪ್ರೀತಿಯ ಮತ್ತು ಗೌರವದ ಒಂದು ಕೆಲಸ ತಾವು ಮಾಡ್ತಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಯಾರು ಗಲಾಟೆ ಮಾಡ್ತಾರೆ, ಯಾರು ಉಪದ್ರ ಮಾಡ್ತಾರೆ, ಇವರನ್ನೆಲ್ಲ ಕೂಡ ಜೈಲಲ್ಲಿ ಹಾಕೋ ಬದಲು ಈ ಕಬೂರ್ ಎಲ್ಲರ ಜೊತೆ 4 ದಿವಸ ಕಲಿಸಿದರೆ ಕರೆಕ್ಟ್ ಆಗ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲ ಅವರ ಅಹಂಕಾರವು ದೂರ ಹೋಗ್ತದೆ, ಅವರ ಕೋಪ ದೂರ ಹೋಗ್ತದೆ, ಅವರ ಎಲ್ಲವೂ ಕೂಡ ದೂರ ಹೋಗಿಕೊಂಡು ಯುದ್ಧ ಎಲ್ಲ ಕೂಡ ನಿಲ್ಲಿಸ್ತಾನೆ. ಇಷ್ಟೇ ಅಂತ ಹೇಳಿಕೊಂಡು ಒಂದು 10 ಸಲ ಮನೆವರಿಕೆ ಇವರ ಜೊತೆ ಟ್ರೈನಿಂಗ್ ಹಾಕಿ ಬಿಡಬೇಕು. ಜೈಲಲ್ಲಿದ್ದರು ತಂದು ಬ್ಯಾಜ್ ಮಾಡಿ ಕೊಟ್ಟು ಇವರ ಜೊತೆ ಒಂದು 10 ದಿವಸ ಟ್ರೈನಿಂಗ್ ಬಿಟ್ಟರೆ ಕರೆಕ್ಟಾಗಿ ಬರುವಂಥ ವಿಚಾರ ಆಗ್ತದೆ. ಅವಾಗ ವಿಷಯ ಏನಂತ ಜ್ಞಾನೋದಯ ಆಗುವಂಥ ಪರಿಸ್ಥಿತಿಯಾಗಿ ಹೃದಯ ಮತ್ತು ಮನಸ್ಸು ಅದು ಶುದ್ಧೀಕರಣಗೊಳಿಸುವಂಥ ಕೆಲಸ ಹೋಗ್ತಾಯಿದೆ. ಎಲ್ಲ ಕೂಡ ಕೋಪ ಗೀಪ ಎಲ್ಲ ಆಟೋಮೆಟಿಕ್ ಹೋಗ್ತದೆ.
ಈ ರೀತಿ ಯಾಕಂದ್ರೆ ಹೇಳಿದ್ದೆ. ಅದು ಅಲ್ಲದೆ ನಾ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳು ಇವರನ್ನು ಜಾಸ್ತಿ ಪರಿಚಯ ಮಾಡಿಕೊಟ್ಟು ಇವರು ಮಾಡೋ ಕೆಲಸವನ್ನು ಅರ್ಥ ಮಾಡಿಕೊಂಡಾಗ ಅವರು ಕೂಡ ಸರಿದಾರಿಗೆ ಬರುವಂಥ ಕೆಲಸ ಇವತ್ತು ಆಗ್ತದೆ. ಆದ ಕಾರಣ ನಿಮ್ಮ ಇದರ ಬಗ್ಗೆ ನಿಮ್ಮನ್ನು ಗೌರವಿಸುವಂಥ ಕಾರ್ಯಕ್ರಮ ನನಗೆ ಅತ್ಯಂತ ಸಂತೋಷ, ಗೌರವ. ನಾನು ಕೂಡ ಯಾವುದೇ ಒಂದು ರೀತಿಯಿಂದ ನಿಮ್ಮ ವರ್ಗ ಯಾವುದು ಈ ರೀತಿ ಕೆಲಸ ನಿರ್ವಹಿಸ್ತಾರೆ ಅವ್ರಿಗೊಂದು ಸಹಕಾರ ಕೊಡಬೇಕಂತ ನಾನು ಕೂಡ ಮನಸ್ಸಿನಲ್ಲಿ ಭಾಳಷ್ಟು ಸಮಯದಿಂದ ಇವತ್ತು ಇದೆ. ಆದ ಕಾರಣ ನೀವು ಕೆಲಸ ನಿರ್ವಹಿಸೋಂಥ ಪ್ರದೇಶದಲ್ಲಿ ನಿಮ್ಗೆ ಏನಾದರೂ ಲೈಟಿನ ಮತ್ತು ಯಾಕೆಂದರೆ ನೀವು ಮಳೆಯಲ್ಲಿರ್ತೀರಿ, ನೀವು ಬಿಸಿಲಲ್ಲಿರ್ತೀರಿ, ಕತ್ತಲಲ್ಲಿರ್ತೀರಿ, 3 ಗಂಟೆಗೆ 2 ಗಂಟೆಗೆ ಯಾವಾಗಂತ ಟೈಮ್ ಇಲ್ಲ. ಅದು ಬಿಸಿಲಿರ್ಬೋದು, ಮಳೆ ಇರ್ಬೋದು, ರಾತ್ರಿ 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀವು ಆ ಊರಲ್ಲಿ ನಿಮಗೆ ಮೆಸೇಜ್ ಬಂದ ತಕ್ಷಣ ನೀವು ಮಾನವೀಯತೆ ಅಂದರೆ ತಾವು ಇವತ್ತು ಎಲ್ಲ ಕೆಲಸವನ್ನು ಬಿಟ್ಟು ಮುಂದೆ ಹೋಗುವಂಥ ದೊಡ್ಡ ಮಟ್ಟದ ಒಂದು ಪ್ರೀತಿಯ ಒಂದು ಗೌರವ ಇರುವಂಥ ಒಂದು ಶ್ರಮಜೀವಿಗಳು. ಆದ ಕಾರಣ ನಿಮಗೆ ಬೇರೆ ಬೇರೆ ಸಮಸ್ಯೆ ನಮಗೆ ಗೊತ್ತಿರೋದಿಲ್ಲ. ನಿಮಗೆ ಅಲ್ಲಿ ಆಗುವ ಸಮಸ್ಯೆ ಏನಿದೆ, ಕೆಲವೊಂದು ಕತೆ ಲೈಟ್ ಇರೋದಿಲ್ಲ, ನೀವೆಲ್ಲ ಗ್ಯಾಸ್ ಲೈಟ್ ಇನ್ನೊಂದು ಇಟ್ಟುಕೊಂಡು ನಾವು ಕಣ್ಣ ಮುಂದೆ ನಾವು ನೋಡಿದಂಥ ವಿಚಾರ. ಅಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಭಿವೃದ್ಧಿ ಆಗಬೇಕು, ಅದು ಏನಾದರೂ ಸ್ವಲ್ಪ ಮಟ್ಟಿನ ಕೆಲಸ ಆಗಬೇಕಂತೇಳಿ ನಮ್ಮ ಗಮನಕ್ಕೆ ತಂದರೆ ಮುಂದೆ ನಿಂತು ಅದು ನಾವು ಸಂಬಂಧಪಟ್ಟ ಮಸೀದಿ ಚರ್ಚೆ ಮಾಡಿಕೊಂಡು ಅದನ್ನು ಸರಿಪಡಿಸಿದ ಕೆಲಸ ಖಂಡಿತವಾಗಿ ಮಾಡೋ ಜೊತೆಯಲ್ಲಿ ನಿಮ್ಮ ಮಳೆಗಾಲದಲ್ಲಿ ಮತ್ತು ಬಿಸಿಲಿನಲ್ಲಿ ನಿಮ್ಮ ಸಮರ್ಪಕ ಕೆಲಸ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಕೂಡ ಒಂದು ಯೂನಿಫಾರ್ಮ್ ಅಥವಾ ರೈನ್ ಕೋಟ್ ಥರ ಮಾಡಿ ಕೊಡಬೇಕಂತೇಳಿ ಭಾಳ ಸಮಯ ನನ್ನ ಮನಸ್ಸಿನಲ್ಲಿದೆ. ನೀವು ಒಳ್ಳೆಯದಾಯಿತು, ಅದನ್ನೆಲ್ಲ ಪಟ್ಟಿ ಕೊಡಿ. ನಾನು ಮುಂದಿನ ನಮ್ಮ ಈ ರಂಜಾನ್ ಹಬ್ಬದ ತಕ್ಷಣವೇ ಆ ಕೆಲಸ ನಾನು ಮುಂದೆ ನಿಂತು ಇಡೀ ಕ್ಷೇತ್ರದಲ್ಲಿ ಯಾರೆಲ್ಲ ಎಲ್ಲೆಲ್ಲಿ ನಿರ್ವಹಿಸ್ತಾರ ಆ ಒಂದೊಂದು ಮಸೀದಿ ಅಂತ ಹೇಳಿಕೊಂಡು ಆ ಒಂದು ಸೌಕರ್ಯ ಕೊಡುವ ಕೆಲಸ ನಾನು ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ ಅಂತ ನಾನು ಇವತ್ತು ಅದು ನನ್ನ ಮನಸ್ಸು ಸಮಯದಿತ್ತು. ನನಗೆ ಸಮಯ ಗಡಿಬಿಡಿಯಲ್ಲಿ ನನಗೆ ಚರ್ಚೆ ಮಾಡ್ತಿದ್ದೆ, ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ನನಗೆ ಪುರುಸೊತ್ತಿರಲಿಲ್ಲ. ಮತ್ತು ತಾವಿವತ್ತು ಮುಂದೆ ನಿಂತು ಅಲ್ಲಾಹ್ ತಾಲಾ ನಿಮ್ಮ ಮುಖಾಂತರ ಮಾಡಿಸಿದ್ದಾನೆ. ಅದು ಇಂಥದ್ದನ್ನೇ ನಾನು ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಅದು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನನಗೆ ಮತ್ತೇನು ವಿಷಯ ನೀವು ಯಾರು ಕೂಡ ಕೇಳಲಿಲ್ಲ. ಇವತ್ತು ಶ್ರಮಜೀವತ್ತು ಅಲ್ಲದೆ ಏನೊಂದು ಚೆಲ್ಲಿಯಂಗೆ ಉತ್ತಮ ರೀತಿಯಿಂದ ಮಾಡೋದು ಕೆಲಸ ಇವತ್ತು ಮಾಡಿ. ಯಾಕೆಂತ ಹೇಳಿದರೆ ನಮ್ಮ ತಂಗಲವ್ರು ಕೂಡ ಒಂದು ಸಲಹೆ ಕೊಟ್ಟರು. ಖಂಡಿತವಾಗಿಯೂ ಅದನ್ನು ನಾನು ಮುಂದೆ ನಿಂತು ಅದನ್ನು ಸಂಬಂಧಪಟ್ಟ ಮಸೀದಿಯವರು ನಾವು ಚರ್ಚೆ ಮಾಡಿ ಅದನ್ನು ಜೊತೆಗೆ ನಾನು ಅನುಷ್ಠಾನ ಕೆಲಸ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ನಾನು ನಾಸೀರ್ ಅವರಿಗೆ, ಬಹುಶಃ ಎಲ್ಲ ನಮ್ಮ ಹಿರಿಯ ಕಿರಿಯರಿಗೆ ಮತ್ತು ಎಲ್ಲಕ್ಕಿಂತ ನಮ್ಮ ಅವ್ರ ತಂದೆಯವರಂಥ ನಮ್ಮ TS ಅಬ್ದುಲ್ಲಾ ಅವರಿಗೆ ನಿಮ್ಮ ಎಲ್ಲ ಗುಣಗಳನ್ನು ಬಹುಶಃ ನಿಮ್ಮ ಎಲ್ಲ ಮಕ್ಕಳು ಒಬ್ಬರಲ್ಲ, ಅದೊಂದು ವಿಶೇಷ. ಎಲ್ಲ ಒಬ್ಬರಿಗೆ ಬರುವಂಥದ್ದು. ಎಲ್ಲರೂ ಕೂಡ ಅದನ್ನು ಇಡೀ ಕುಟುಂಬವೇ ಅದೊಂದು, ಅವರು ಇರಲಿ, ಅವರ ಸಹೋದರ ಇರಲಿ, ಅವರ ಇವನಿರಲಿ, ಮೌಸಿನ್ ಇರಲಿ, ಇನ್ನೊಬ್ಬರು ಕವಿ ಇದ್ದಾರೆ, ನಮ್ಮ ಬಹುಶಃ ನಮ್ಮ ನಿಸಾ ಇದ್ದಾರೆ, ಎಲ್ಲರೂ ಕೂಡ ಹಿರಿಯರು. ಆದ ಕಾರಣ ಅತ್ಯಂತ ಗೌರವ. ಯಾಕೆಂದರೆ ಒಂದು ತಂದೆ ಮತ್ತು ಕುಟುಂಬದ ಹೆಸರು ತೆಕ್ಕೊಂಡು ಹೋಗಿ ಯಾರಂತ ಹೇಳಿದರೆ ಎಷ್ಟು ಕೋಟಿ ದುಡ್ಡಿದೆ, ಎಷ್ಟು ಕಾರಿದೆ, ಎಷ್ಟು ಬಂಗ್ಲೆ ಇದೆ, ಅವರು ಕುಟುಂಬದ ಹೆಸರು ಮುಂದೆ ತೆಕ್ಕೊಂಡು ಹೋಗೋದಲ್ಲ. ಯಾರು ಈ ರೀತಿಯ ಸಾಮಾಜಿಕ ಮೌನ್ಯತೆ ಮತ್ತು ಪ್ರೀತಿ ವಿಶ್ವಾಸ ಸಾಮಾಜಿಕ ಕೆಲಸ ಮಾಡ್ತಾರೆ ಅವರು ಬಹುಶಃ ಕುಟುಂಬ ಹೆಸರು ಮುಂದೆ ತೆಕ್ಕೊಂಡ ಕೆಲಸ ಆಗ್ತದೆ. ಅಂತೆಲ್ಲ ಗುಣಗಳು ನಾಸೀರ್ ಮತ್ತು ನಮ್ಮ ಸಹೋದರಿಗಿದೆ ಅಂತ ಹೇಳಿಕೊಂಡು ನನ್ನ ಶುಭಾಶಯನ್ನು ನಾನು ಸಲ್ಲಿಸಿ ನಿಮ್ಮೆಲ್ಲರ ದುವನ್ನು ನಾನು ಇವತ್ತು ಕೇಳಿಕೊಂಡು ನಿಮ್ಮ ಜೊತೆ ಸಂಪೂರ್ಣವಾಗಿ ಇರಬೇಕಂತ ಹೇಳಿದರೂ ಕೂಡ ನನ್ನ ಪರಿಸ್ಥಿತಿಯೆಲ್ಲ ಹೋಗಬೇಕಾದ ಕಾರಣ ನೀವೆಲ್ಲ ನನಗೆ ಕ್ಷಮಿಸಿ ಅನುಮತಿ ಕೊಡಬೇಕು ಹೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. വേദിയിൽ ഉപവിഷ്ടരായ ബഹുമാന്യരായ സയ്യിദ് അമീർ തങ്ങൾ, അതുപോലെ നമ്മുടെ ഹൈദർ പറ്റിപ്പാടി, TS അബ്ദുള്ള തുടങ്ങിയ ഒരുപാട് നമ്മളെ പുഷ്ടി അടക്കമുള്ള ഒരുപാട് ആരും പേരറിയില്ല, വലിയ വലിയ നേതാക്കളാണ്. ഏതായാലും അതുപോലെ സദസ്സിലും ഒരുപാട് നേതാക്കളുണ്ട്. പ്രത്യേകിച്ച് നമ്മുടെ ഹ്യൂമാനിറ്റി ഫൗണ്ടേഷൻ്റെ അതിൻ്റെ സാരഥികളെ അല്ലാഹു റബ്ബ് സുബ്ഹാനഹു വ തആല ഈ വിശുദ്ധമായ ബദർ ദിനത്തിൽ നമ്മളോട് ഒരുമിച്ച് കൂടി അല്ലാഹു കബൂലാക്കട്ടെ. ഇതൊരു സ്തുത്യർഹമായ അല്ലാഹു കബൂലാക്കുന്നൊരു സേവനമായി നമ്മൾ അല്ലാഹു സ്വീകരിക്കട്ടെ. പ്രിയമുള്ളവരെ, നമ്മളൊക്കെ അറിഞ്ഞതുപോലെ ഈ ഒരു ഹ്യൂമാനിറ്റി ഫൗണ്ടേഷൻ എന്ന ഈ ഒരു സംഘടന കൊറോണ സമയത്ത് ജനങ്ങൾക്ക് സേവനം ചെയ്യാൻ വേണ്ടിയിട്ട് തന്നെ നല്ലൊരു ഉദ്ദേശത്തോടെ തുടക്കം കുറിച്ച ഒരു പ്രസ്ഥാനമാണ്. അതിനുശേഷം ഒട്ടനവധി പ്രവർത്തനങ്ങൾ, സാമൂഹിക സേവനങ്ങൾ, പാവങ്ങൾക്ക് അക്ഷരർക്ക് അത്താണിയാകുന്ന വ്യത്യസ്തമായ പരിപാടികളോടെ ഇപ്പോഴും ഇത് വലിയ ഒരു മാതൃകയായി മറ്റുള്ള സംഘടനകൾക്കൊക്കെ മാതൃകയായി നിലനിൽക്കുകയാണ്. ഒരുപാട് സാമൂഹിക സേവനങ്ങൾ അവരാൽ കഴിയുന്ന അവരുടെ ജോലി തിരക്കും മറ്റുള്ള തിരക്കൊക്കെ ഉണ്ടായിട്ടും അവർക്ക് കിട്ടുന്ന ഒഴിവു സമയങ്ങളും അവർക്ക് അള്ളാഹു നൽകിയ സമ്പത്തിൽ നിന്നൊരു വിഹിതമൊക്കെ ഇതിനെ മാറ്റിവെച്ച് പാവങ്ങളെ സഹായിക്കുന്ന ഒരൊറ്റ ഉദ്ദേശത്തോടു കൂടി
ഹ്യൂമാനിറ്റി ഫൗണ്ടേഷൻ പേര് സൂചിപ്പിക്കുന്ന തന്നെ മനുഷ്യത്വപരമായി കാണുന്ന ഒരു മാനവീയതയോടെ കാണുന്ന ഒരു മനസ്സുള്ള ഒത്തിരി യുവാക്കളുടെ സംഘടനയാണിത്. ഞാൻ ഇതിനെക്കുറിച്ച് അന്വേഷിച്ചപ്പോൾ പറഞ്ഞു, ഒരുപാട് പാവങ്ങൾക്ക്, അത് രോഗികളാവട്ടെ അല്ലെങ്കിൽ വിദ്യാഭ്യാസപരമായുള്ള പ്രവർത്തനങ്ങളാവട്ടെ, പല വിധത്തിൽ പലരും സഹായിക്കാൻ ഇവർക്ക് സാധിച്ചു എന്നുള്ളത് വലിയൊരു കാര്യമാണ്. അല്ലാഹു റബ്ബ് സുബ്ഹാനഹു വ തആല ഇത്തരം ആളുകൾക്ക് അവന്റെ സഹായം നിരന്തരമായി വർഷിച്ചു കൊണ്ടിരിക്കുമെന്ന് യഥാർത്ഥം. കൂടുതൽ പറയാനുള്ള സമയമല്ല ഇത്. അല്ലാഹുവിന്റെ റസൂൽ സല്ലല്ലാഹു അലൈഹി വസല്ലം തങ്ങൾ പറഞ്ഞത്, വല്ലാഹു ഫീ ഔനിൽ അബ്ദി മാ കാനൽ അബ്ദു ഫീ ഔനി അഖിഹി. അല്ലാഹു റബ്ബ് സുബ്ഹാനഹു വ തആല ഒരാളെ സഹായിക്കുമെപ്പോൾ അവൻ മറ്റുള്ളവർ സഹായിച്ചു കൊണ്ടിരിക്കുന്ന സമയത്തെല്ലാം അള്ളാഹു അവനെ സഹായിക്കുമെന്നാണ്. അപ്പോൾ ഈ സാമൂഹിക പ്രവർത്തനങ്ങളിൽ ഇവർ ഏർപ്പെടുന്ന മാത്രമല്ല, മറ്റുള്ള സാമൂഹിക പ്രവർത്തനങ്ങളിൽ ഏർപ്പെടുന്ന ആളുകളെ കൂടി ഇന്ന് അവർ കണ്ടെത്തി അവർക്ക് അർഹമായ അംഗീകാരം നൽകാൻ ഇവർക്ക് സാധിച്ചു എന്നുള്ളത് ഇവരുടെ വലിയ ഒരു ഹൃദയവന്തകയാണ്, ഇവരുടെ വിശാല മനസ്സിൻ്റെ ഒരു ഉദാഹരണമാണ്. ഖബറെടുക്കുക എന്ന് പറഞ്ഞാൽ ചെറിയൊരു കാര്യമല്ല. ഒരാൾ മരിച്ചാൽ പിന്നെ അവരുടെ സമയത്ത് ഇവർക്ക് എന്ത് തിരക്കുണ്ടെങ്കിലും എല്ലാ തിരക്കുകളും മാറ്റിവെച്ച് സൗജന്യമായി മറ്റൊരു ജനങ്ങളിൽ നിന്ന് ഒരു പ്രതിഫലം അപേക്ഷിക്കാൻ ആവശ്യപ്പെടാതെ അള്ളാഹു കൂലി നൽകുമെന്ന വലിയ ഒരു ബോധത്തോടെ മരിച്ച ആളുകൾക്ക് വേണ്ടിയുള്ള അവരുടെ കുടുംബത്തിന് ആശ്രയമാകുന്ന സന്തോഷിപ്പിക്കുന്ന കാര്യമാണ് സത്യത്തിൽ ഖബറെടുക്കുന്ന ആളുകൾ ചെയ്യുന്നത്. ആ സമയത്ത് ഒരുപക്ഷെ മഴയായിരിക്കാം, തണുപ്പായിരിക്കാം, വെയിലായിരിക്കാം, ഇതൊന്നും പരിഗണിക്കാതെ ആ മരിച്ച കുടുംബത്തിന്റെ ഒപ്പം നിൽക്കാൻ ഇവർക്ക് സാധിക്കുന്നു എന്നുള്ളത് ഇവർ ചെയ്യുന്ന വലിയൊരു സേവനമാണ്. അവർ ആ സേവനം ചെയ്യുന്നു എന്ന് മാത്രമല്ല, അങ്ങനെയുള്ള സേവനം ചെയ്യുന്നവരെ പലരും കാണാറില്ല, അറിയാറില്ല. പക്ഷേ ഹ്യൂമാനിറ്റി ഫൗണ്ടേഷൻ ഞാൻ വളരെ സ്തുതിയോടെ അഭിനന്ദിക്കുകയാണ്, മുക്തകണ്ഠം പ്രശംസിക്കുകയാണ്. അത്തരം ആളുകളെ കണ്ടെത്തുകയും അവരിവിടെ വിളിച്ചു വരുത്തി അവർക്ക് സന്തോഷിപ്പിക്കുന്ന ഒരു കാര്യം ഇവർ ചെയ്തത്. അവരെ സന്തോഷിപ്പിച്ചു എന്ന് മാത്രമല്ല, നേരത്തെ പറഞ്ഞതുപോലെ ഇനി വരുന്ന തലമുറ ഇതറിയണം. ഖബറെടുക്കുക, അത്തരം സാമൂഹിക പ്രവർത്തനങ്ങളിൽ ഏർപ്പെടുക എന്ന വലിയ ഒരു സന്ദേശം യുവതലമുറക്ക്, വരും തലമുറക്ക് ഇവർ കാണിച്ചു കൊടുത്തു എന്നുള്ളത് ഇവർ ചെയ്ത വലിയ സേവനമാണ്. ഏതായാലും മറ്റുള്ളവനക്ക് സന്തോഷം കൊടുക്കുക എന്നുള്ളത് ഒരു മനുഷ്യൻ ചെയ്യുന്ന ഏറ്റവും വലിയ ഭാഗത്താണ്. റസൂലുള്ളാഹി തങ്ങൾ പറഞ്ഞു, അഹബ്ബുൽ അമാലി ഇലല്ലാഹ്, അല്ലാഹുവിന് ഏറ്റവും ഇഷ്ടപ്പെട്ട അമൽ ഏതെന്ന് ചോദിച്ചപ്പോൾ നബി തങ്ങൾ പറഞ്ഞത് സുറൂറുൻ തുദ്ഖിലുഹു അലാ ഖൽബി മുസ്ലിം. ഒരു മുസ്ലിമിന്റെ, ഒരു മുഅ്മിനിന്റെ കൽബിൽ നിനക്ക് എന്തെങ്കിലും സന്തോഷം കൊടുക്കാൻ കഴിയുന്നുണ്ടെങ്കിൽ അത് നീ ചെയ്യുന്ന വലിയൊരു പ്രവർത്തനമാണ്. കൂടുതൽ സംസാരിക്കാനുള്ള സമയമല്ലെന്നറിയാം. ഇനിയും ഒരുപാട് ഖബറെടുക്കുന്ന ആളുകൾക്കൂടെ അവർ അഭിനന്ദിക്കാനും ആദരിക്കാനുമുണ്ട്. അതുപോലെ മറ്റുള്ള ഗസ്റ്റുമാരൊക്കെ സംസാരിക്കാനുണ്ട്. സമയത്തിന്റെ ഈ ഒരു ദൗർലഭ്യം മനസ്സിലാക്കിക്കൊണ്ട്, സമയത്തിന്റെ ഈ ഒരു അഭാവം മനസ്സിലാക്കിക്കൊണ്ട് കൂടുതൽ സംസാരിക്കാതെ ഹ്യൂമാനിറ്റി ഫൗണ്ടേഷന്റെ എല്ലാ ആളുകളും, അതിന്റെ പ്രസിഡന്റ് നമ്മുടെ നാസർ എന്ന് പറഞ്ഞാൽ അദ്ദേഹത്തോട് നേരത്തെ ഈ സംഘടന ചോദിച്ചപ്പോൾ അദ്ദേഹം ഒരു വാക്ക് എനിക്ക് വലിയ ഇഷ്ടമായ വാക്ക്. അയാൾ പറഞ്ഞത്, ഇത് ഞാൻ ചോദിച്ചത് പദാധികാരി ആരെന്ന് ചോദിച്ചപ്പോൾ അയാൾ പറഞ്ഞത് പ്രസിഡന്റ് ഞാനാണ്. പക്ഷേ അയാൾ പറഞ്ഞു, ഞാൻ പ്രസിഡന്റ് ആണെങ്കിലും എൻ്റെ ഡ്യൂട്ടികൾ നമ്മുടെ എല്ലാ മെമ്പർമാരും ഒരുപോലെ, ആര് പ്രസിഡന്റാണെന്നോ ആര് സെക്രട്ടറി ആണെന്നോ നോക്കാതെ മെമ്പർമാരെല്ലാവരും ഒറ്റയ്ക്ക് ഇരുന്നു ഒത്തൊരുമയോടെ പ്രവർത്തിക്കുന്ന സംഘടന. ഒരു പ്രസിഡന്റ്, മറ്റുള്ള സംഘടനയിലെ പ്രസിഡന്റുമാർ ഒരുപക്ഷെ അവർ സ്വയം പറയും ഞാൻ പ്രസിഡന്റ്, ഞാൻ അത് ചെയ്തു. പക്ഷേ ഇയാൾ പറഞ്ഞു, ഞാനല്ല ഒന്നും ചെയ്യുന്നത്, ഞങ്ങളെ കമ്മിറ്റിയിലുള്ള മെമ്പർമാർ എല്ലാവരും ഒത്തൊരുമിച്ച് ചെയ്യുന്ന ഒരു പ്രസ്ഥാനമാണെന്ന് വളരെ ഹൃദയസ്പർശത്തെ പറയുമ്പോൾ വലിയ സന്തോഷമായി. അള്ളാഹു ഒരു ഐക്യവും ഈ ഒരു ഒരുമയും നിലനിർത്തുമാറട്ടെ. ഈ ഹ്യൂമാനിറ്റി ഫൗണ്ടേഷന് ഇനിയും ഇത്തരം ഒരുപാട് നല്ല കാര്യങ്ങൾ, മറ്റുള്ളവർക്ക് സന്തോഷം നൽകുന്ന കാര്യങ്ങൾ, മറ്റുള്ളവർ സേവനം ചെയ്യുന്ന കാര്യങ്ങൾ ഇനിയും ഒരുപാട് ചെയ്യാൻ അള്ളാഹു തൗഫീഖ് നൽകട്ടെ. ഇവർക്ക് സഹകരിക്കുന്ന എല്ലാവർക്കും അള്ളാഹു അർഹമായ പ്രതിഫലം ചെയ്യണമെന്ന് ആശംസിച്ചുകൊണ്ട് ഈ ഒരു അവസരത്തിന് നന്ദി അറിയിച്ചുകൊണ്ട് അവസാനിപ്പിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇವತ್ತು ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು ಎಲ್ರಿಗೂ. ಅದು ಬದ್ರ ಯುದ್ಧ ಕಳೆದ ಆ ಬದ್ರ ಶುಹದಾಗಳನ್ನು ನೆನೆಸುವಾಗ ಇವತ್ತು ನಮ್ಮ ನಾಸಿರ್ ಮತ್ತು ಸಂಘಟಕರು ಹ್ಯುಮ್ಯಾನಿಟಿ ಎಂಬ ಸಂಸ್ಥೆಯನ್ನು ತೆರೆದು ಅಲ್ಲಿಯ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಇದೊಂದು ಮಹತ್ತರವಾದಂಥ ಒಂದು ವಿಚಾರವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ನೆನಪಿಸುವವರು ಭಾಳ ಕಮ್ಮಿ ಇದ್ದರು ಈ ಸಮಾಜದಲ್ಲಿ. ಅಲ್ಹಮ್ದುಲಿಲ್ಲಾಹ್ ಇವತ್ತು ನಮ್ಮ ಅಮೀರ್ ತಂಗಳರವರ ನೇತೃತ್ವ, ನಮ್ಮ ಯುಟಿ ಖಾದರ್ರವರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇವತ್ತು ಕೂಡಿಕೊಂಡಂಥ ಈ ಸಂದರ್ಭದಲ್ಲಿ ನಾಸಿರ್ ಅವರ ತಂದೆ, ನನ್ನ ಅಣ್ಣನೂ ಆದಂಥ ಟಿ.ಎಸ್. ಅಬ್ದುಲ್ಲಾರವರೇ, ನನ್ನ ಆತ್ಮೀಯ ಸ್ನೇಹಿತ ಮುಸ್ತಫಾರವರೇ, ಇನ್ನೊಬ್ಬ ಸಹೋದರ ವಾತ್ಸಲ್ಯದ ಅಲಿಕುಂಜಿಪಾರವರೇ, ಅಮೀರ್ ತಂಗಳರವರೇ, ನನ್ನ ಆತ್ಮೀಯ ಸ್ನೇಹಿತ ಮೊಣಾಕನವರೇ, ಇನ್ನೊಬ್ಬ ತಮ್ಮ ಅಬೂಬಕರ್ ಸಾಮಣಿಗೆ ಅವರೇ,
ಆತ್ಮೀಯ ಸಹೋದರ ವಾತ್ಸಲ್ಯದ ಯೂಸುಫ್ ಅವರವರೇ, ಇನ್ನು ಈ ಸರ್ವ ಸಭೆಯ ಸದಸ್ಯರೇ ಹಾಗೂ ಕಮಿಟಿಯ ಭಾರವಾಹಿಗಳೇ, ಜಿರಾರ್ ಇರ್ಬೋದು, ಅಲಿ ಕಿಚನ್ ಇರ್ಬೋದು, ನನ್ನ ಪುಳ್ಳಿಯಾದಂಥ ಕಳಂದರ್ ಇರ್ಬೋದು, ಇನ್ನಿತರ ಸಲೀಮ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ನೀವು ಇವತ್ತು ಭಾಳ ಸಂತೋಷ. ಯಾಕಂತ ಹೇಳಿದ್ರೆ ಅದು ಒಳ್ಳೆಯ ದಿನವನ್ನೇ ಆರಿಸಿಕೊಂಡಿದ್ದೀರಿ ನೀವು. ಮರಣ ಎಂಬುದು ಮನುಷ್ಯರಿಗೆ ಸ್ವತಸಿದ್ಧ. ಹುಟ್ಟು ಆಕಸ್ಮಿಕ. ಹುಟ್ಟು ಆದ ನಂತರ ಮರಣ ಪಡ್ತಾನೆ. ಮರಣದ ಸಮಯದಲ್ಲಿ ನಾವೆಲ್ಲ ಸೇರ್ತೇವೆ. ಆ ಸಮಯದಲ್ಲಿ ಮರಣದ ಕೊನೆಯ ಹಂತ ಆಗಿರ್ತದೆ ಒಂದು ಕಬರು. ಆ ಕೊನೆಯ ಹಂತದಲ್ಲಿ ನೋಡುವಂಥ ವ್ಯಕ್ತಿಗಳು, ಆ ಮರಣ, ಆ ಮೈಯತ್ತನ್ನು ನೋಡುವವರು ಯಾರು? ಇವತ್ತು ನಮ್ಮ ಸಹೋದರರು. ಇವತ್ತು ಎಷ್ಟು ಮಸೀದಿಯ ಸಹೋದರರು ಬಂದಿದ್ದರು, ಭಾಳ ಸಂತೋಷವಾಯಿತು. ಅವರು ಆ ನಮ್ಮ ಕಬರಿನ ಆ ಸಂದರ್ಭದಲ್ಲಿ ಅಲ್ಲಿಗೆ ಮುಟ್ಟಿ ಆ ಕಬರನ್ನು ನಿರ್ವಹಿಸಿ ಆ ಕಬರ್ ದಫನವನ್ನು ಕಂಪ್ಲೀಟ್ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿದರು. ಇದು ನಾವು ಪ್ರತಿಯೊಬ್ಬ ಮಾನವ ಇದನ್ನು ನೆನಪಿಸುವಂಥ ವ್ಯವಸ್ಥೆ. ಇವತ್ತು ನಮ್ಮ ಶ್ರೀನಗರದಿಂದ ಡಾಕ್ಟರ್ ಆಸಿಫ್ರವರು ಬಂದಿದ್ದಾರೆ. ಅದು ಒಂದು ಯಾಕೆ ಬಂದಿದ್ದಾರೆ ಅವರು? ಇಂಥ ಒಳ್ಳೆಯ ಕಾರ್ಯಕ್ರಮ ಅಂತೇಳಿ. ನಾಸಿರ್ ಮತ್ತು ಆ ಸಂಘಟಕರು ತೆಕ್ಕೊಂಡಂಥ ಕಾರ್ಯಕ್ರಮ ಇವತ್ತು ಒಳ್ಳೆಯ ದಿನವೊಂದು ಮಾತ್ರವೇ ಅಲ್ಲ, ಆ ಒಂದು ವಿಚಾರ ಅದರ ಮೇಲೆ ಹೊಂದಿಕೊಂಡುಂಟು ಇವತ್ತಿನ ಈ ಸಭೆ. ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಸೇರಿಕೊಂಡಿದ್ದೇವೆ, ಸಾವಿರಾರು ವೇದಿಕೆಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಆದರೆ ಇವತ್ತಿನ ಈ ವೇದಿಕೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಕಬರನ್ನು ನಿರ್ವಹಿಸಿಕೊಟ್ಟಂಥ ನಮ್ಮ ಸಹೋದರರನ್ನು ನೆನಪಿಸಿಕೊಂಡು ಇನ್ನು ಮುಂದಿನ ಭವಿಷ್ಯತ್ತಿನಲ್ಲಿ ಬರುವಂಥ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಇದನ್ನು ತಿಳಿದುಕೊಂಡು ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತೇಳಿ ನಮ್ಮ ನಾಸಿರ್ ಅವರು ಹೇಳಿದರು. ಸತ್ಯ, ಇಂಥ ಕಾರ್ಯಕ್ರಮವನ್ನು ಯಾರೂ ಇದುವರೆಗೆ ಹಮ್ಮಿಕೊಳ್ಳಿಲ್ಲ ಯಾರು. ಇದು ನಾನು ಕಂಡಷ್ಟು ಸತ್ಯ ಒಂದು 10-15-20 ವರ್ಷದಲ್ಲಿ ಇದು ಮೊದಲನೇ ಆಗಿರ್ತದೆ ಅಂತ ನನ್ನ ಭಾವನೆ. ಏನೇ ಇರಲಿ, ಅವರು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ವಲ್ ಮಾಲು ವಲ್ ಬನೂನು ಝೀನತುನ್ ಹಯಾತ ದುನ್ಯಾ ಬಾಕಿಯಾತು ಸಾಲಿಯಾತು ಖೈರುನ್ ಇಂದ ರಬ್ಬಿಕ ಸವಾಬನ್ ಖೈರುನ್ ಅಮಲ. ನಿನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ, ರಾಗ ಭೋಗಗಳ ವೈಭೋಗ ಇದೆಲ್ಲವೂ ಈ ದುನಿಯಾವಿನ ಝೀನತ್ ಮಾತ್ರ ಆಗಿರ್ತದೆ. ಬಾಕಿಯಾತು ಸಾಲಿಯಾತು ಖೈರುನ್ ಇಂದ ರಬ್ಬಿಕ, ಏನು ಬಾಕಿಯಾಗಿರ್ತದೆ? ಇದಾಗಿರ್ತದೆ. ಇವತ್ತು ನಮ್ಮ ಸಹೋದರರು ಮಸೀದಿಯಲ್ಲಿ ಹೋಗಿ ಆ ದಫನ ಮಾಡಿದಂಥ ವ್ಯವಸ್ಥೆ, ಇವತ್ತು ನಮ್ಮ ನಾಸಿರ್ ಮತ್ತು ಸಂಘಟಕರು ಮಾಡಿದಂಥ ವ್ಯವಸ್ಥೆ, ಇದು ಬಾಕಿಯಾತು ಸಾಲಿಯಾಯ ಅಮಲುಗಳು. ಖೈರುನ್ ಇಂದ ರಬ್ಬಿಕ, ನೀವು ತಿಳ್ಕೊಳ್ಬೇಡಿ ನಿಮಗೆ ಇದರ ಸವಾಬನ್ನು ಇಲ್ಲಿ ಈ ದುನಿಯಾವಿನಲ್ಲಿ ಕೊಡ್ತಾನೆ ಅಂತ ಅಲ್ಲವೂ ಹೇಳಲಿಲ್ಲ. ನಾಳೆ ಆಖರದಲ್ಲಿ ಸವಾಬನ್ ಖೈರುಲ್ ಅಮಲ. ಯಾವತ್ತು ನೀವು ಶುಕ್ರವಾರ ದಿವಸ ಮಸೀದಿಯಲ್ಲಿ ಓದ್ತೀರಿ, ಅಲ್ಕಾಫ್ ಓದ್ತೀರಿ, ಇದರಲ್ಲಿ ನೀವು ಯಾವತ್ತೂ ನೋಡುವಂಥ ವಾಕ್ಯಗಳಾಗಿರ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಯಾವಾಗ ನಾವು ಮರಣ ಹೊಂದುವ ಸಮಯದಲ್ಲಿ ಯಾರಿರ್ತಾರೆ ನಮ್ಮೊಟ್ಟಿಗೆ, ಹೇಗಿರ್ತೇವೆ ನಾವು ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಆ ಸಂದರ್ಭದಲ್ಲಿ ಇಂಥ ಅವರು ಬಂದು ನಮ್ಮ ಚಾಕರಿಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಅಲ್ಲಾಹು ಪ್ರತ್ಯೇಕ ಸವಾಬನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದು ಭಾಷಣ ಮಾಡುವಂಥ ವೇದಿಕೆಯಲ್ಲ, ಇನ್ನೂ ತುಂಬ ಜನ ಮಾತಾಡಲಿಕ್ಕೆ ಇದ್ದೀರಿ. ಅಲ್ಲಾಹು ಈ ಹ್ಯುಮ್ಯಾನಿಟಿ ಎಂಬ ಹೆಸರನ್ನು ಇಟ್ಟುಕೊಂಡಿದ್ದಕ್ಕೆ ನಾಸಿರ್ ಅವರೇ ನೀವು ನಿಜವಾದ ಮಾನವೀಯತೆಯನ್ನು ತೋರಿಸಿದ್ದೀರಿ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಲ್ಲಾಹು ನಿಮಗೆ ಆಯುರಾರೋಗ್ಯ, ಸುಖ ಸಂಪತ್ತು, ಮುಂದಕ್ಕೆ ನಮ್ಮೆಲ್ಲರ ಸಹಕಾರ ನಿಮಗೆ ಇದೆ ಎಂಬುದನ್ನು ಹೇಳ್ತಾ ಆಖಿರು ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಇದು ಭಾಷಣ ಮಾಡುವಂಥ ಸಮಯ ಅಲ್ಲ. ರಂಜಾನ್ನಲ್ಲಿ ಉಪವಾಸ ಹಿಡಿದು ಕತ್ತಲೆವರೆಗೆ ಹಸಿದು ಕೊನೆಗೆ ಆ ಉಪವಾಸ ಬಿಡುವಂಥ ಸಂದರ್ಭದಲ್ಲಿ ಇದು ಪ್ರಾರ್ಥನೆ ಮಾಡುವಂಥ ಒಂದು ಸಮಯ. ಅಲ್ಲಾಹು ಸುಬ್ಹಾನಹು ವ ತಆಲಾ ಏನು ನಾವು ಇಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ, ಇದನ್ನು ಒಂದು ಸಾಲಿಯಾಯ ಅಮಲನ್ನಾಗಿ ಸ್ವೀಕರಿಸಲಿ ಅಂತೇಳಿ ಮೊದಲು ಪ್ರಾರ್ಥಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಹಿರಿಯ ಕಿರಿಯ ನಾಯಕರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಎನ್ನ ಆತ್ಮೀಯ ಸಹೋದರ ಬಂಧುಗಳೇ, ಹ್ಯುಮ್ಯಾನಿಟಿ ಫೌಂಡೇಶನ್ನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸದಸ್ಯರೇ, ಇವತ್ತು ಇಲ್ಲಿ ಬಂದಾಗ ನನಗೊಂದು ನೆನಪು ಬಂತು. ಕಳೆದ ಶುಕ್ರವಾರ ಒಂದು ಮಸೀದಿಯಲ್ಲಿ ಒಬ್ಬರು ಉಸ್ತಾದರು ಒಂದು ಪ್ರವಚನ ಮಾಡುವಾಗ ಒಂದು ಮಾತನ್ನು ಹೇಳಿದರು. ಆ ದಿನಕ್ಕೆ 8 ದಿನ ಆಗಿದೆ ಉಪವಾಸ ಆಗಿ. ಈ 8 ದಿನವನ್ನು ನೀವು ಒಂದು ತಿರುಗಿ ನೋಡಿ, ಈ 8 ದಿನದಲ್ಲಿ ನೀವು ಏನು ಬದಲಾವಣೆ ಆಗಿದ್ದೀರಿ
ಅಥವಾ ಈ ರಂಜಾನ್ ತಿಂಗಳಲ್ಲಿ ಏನು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ಅನ್ನುವಂಥದ್ದನ್ನು ನೀವೊಂದು ತಿರುಗಿ ನೋಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಎರಡನೇದಾಗಿ ಈ ತಿಂಗಳು ಏನು ನಾವು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿ ಕೇಳಿಕೊಳ್ತೇವೆ ಅದಕ್ಕೆ ಉತ್ತರ ಕೊಡತಕ್ಕಂಥ ಒಂದು ತಿಂಗಳಾಗಿದೆ. ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಕೂಡ ನೀವು ಪ್ರಾರ್ಥನೆಯನ್ನು ವರ್ಧಿಸಿ ಅಂತಕ್ಕಂಥ ಮಾತನ್ನು ಹೇಳಿದರು. ಇದೀಗ ನನಗೆ ಅನಿಸ್ತಾ ಇದೆ ಹ್ಯುಮ್ಯಾನಿಟಿ ಫೌಂಡೇಶನ್ನವರಿಗೆ ಏನು ಈ 17ನೇ ದಿವಸದಿಂದ ತಿರುಗಿ ನೋಡಬಹುದು. ನಾವು ಈ ತಿಂಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ ಅಂತೇಳಿ. ಅದು ಎಂಥ ಕಾರ್ಯಕ್ರಮ? ಉದಾಹರಣೆಗೆ ಹೇಳೋದಾದರೆ, ನಾನು ಈಗ ಮಾತನಾಡ್ತಾ ಇದ್ದೇನೆ, ನಾನು ಇಲ್ಲಿ ಹೇಳಿ ಹೋಗ್ತೇನೆ ಮನೆಯಲ್ಲಿ ಹೋಗಿ ನನಗೆ ಸ್ನಾನ ಮಾಡಬೇಕು ಅಂತ ಹೇಳಿ. ಬಹುಶಃ ನಾನು ಮನೆಗೆ ಹೋದಾಗ ನಾನು ಸ್ನಾನ ಮಾಡುವುದಲ್ಲ ಇನ್ನೊಬ್ಬ ಮಾಡಿಸುವುದ ಅನ್ನುವಂಥದ್ದನ್ನು ತೀರ್ಮಾನಿಸಲಿಕ್ಕೆ ಖಂಡಿತ ನಮಗೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ, ಆ ಮರಣ ಹೊಂದಿದಂಥ ಸಂದರ್ಭಗಳಲ್ಲಿ ಬಂದು ಸೇರಿದಂಥ ಎಲ್ಲರೂ ಕೂಡ ಅಲ್ಲಿ ಕೇಳುವಂಥ ಪ್ರಶ್ನೆ, ಮಸೀದಿ ಹತ್ತಿರಕ್ಕೆ ಹೋಗಿದ್ದೀರಾ? ಕಬೂರಿನ ಕೆಲಸ ಯಾರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತಹ ವ್ಯಕ್ತಿಗಳನ್ನು ಹುಡುಕಿ ಇದೀಗ ಅವರನ್ನು ಸನ್ಮಾನಿಸಿ ಅವರನ್ನು ಸಂತೋಷಪಡಿಸಿದಂಥ ಈ ಹ್ಯುಮ್ಯಾನಿಟಿ ಫೌಂಡೇಶನ್ ಇದರ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಹೃದಯಸ್ಫೂರ್ತಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. റഹ്മാനെ റബ്ബെ, ഞങ്ങളുടെ സേരിയ എല്ലാ കാര്യത്തിനും ഇവർ സാലിയായ മലാക്കി നീ സ്വീകരിക്കണേ അല്ല. ഞങ്ങളെയും ഞങ്ങളുടെ ഉമ്മബാപ്പമാർ, ഞങ്ങളുടെ ഭാര്യമാർ, ഞങ്ങളുടെ കുടുംബം, ഞങ്ങളുടെ സഹോദരന്മാർ ദുആ കൊണ്ട് വസിയത്തിയവർ ഞങ്ങളെന്ന് മറിഞ്ഞു കാണത്തിട്ടുണ്ട്. ഞങ്ങളെ കണ്മരയായിട്ടുണ്ട് റബ്ബേ. അവരെ ഖബറിനെ നീ വിശാലമാക്കിയല്ല. അവരെന്തെങ്കിലും മനുഷ്യസഹജമായ ദോഷം ചെയ്തിട്ടുണ്ടെങ്കിൽ റബ്ബേ അവർക്ക് നീ പുറത്തു കൊടുത്തിരല്ല. അതുപോലെ ഞങ്ങളെയും ഞങ്ങളുടെ കുടുംബത്തിനെ, ഞങ്ങളുടെ അയൽവക്കക്കാർ ദുആ കൊണ്ട് വസിയത്തവർ ഞങ്ങളെല്ലാവരെയും ആഫിയത്തോടു കൂടെ ആയുസ് നീളാക്കിയിട്ട് അവസാനം ലാ ഇലാഹ ഇല്ലല്ലാ എന്ന കെലിമ ചൊല്ലി നല്ല റാഹത്തിൽ ഈ ദുനിയാവിന് ഞങ്ങൾ വിട പറയാനല്ല നീ തൗഫീഖ് ചെയ്ത റബ്ബേ. ഞാൻ തങ്ങളെ മുമ്പായിട്ട് ഈ പ്രാർത്ഥന ചെയ്യുന്നു, ഈ ദുആനെ നീ കബൂലാക്കിയല്ല റഹ്മാൻ റബ്ബേ. ഇനിയും ഇങ്ങനെയുള്ള കാര്യക്രമം ചെയ്യാനും നല്ല നല്ല പണിയെടുക്കാനുള്ള ആഫിയത്തും ദീർഘായുസ്സും ആ മക്കൾക്കും കൊടുക്കട്ടെ. അതുപോലെ ഞമ്മക്കിങ്ങനെ കൂടിച്ചേർന്നിട്ട് സന്തോഷിക്കാനുള്ള തൗഫീഖ് ചെയ്യട്ടെ എന്ന് പ്രാർത്ഥിച്ചുകൊണ്ട് ನನ್ನ ಮಾತಿನಲ್ಲಿ ಕೊನೆಗೊಳಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಹ್ಯುಮ್ಯಾನಿಟಿ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ಈ ದಿನ ನಾಟಕಲ್ನಲ್ಲಿ ಸ್ಥಳೀಯ 15 ಜಮಾತುಗೊಳಪಟ್ಟ ಮರಣ ಹೊಂದಿದಂಥ ಸಂದರ್ಭದಲ್ಲಿ ದಫನ ಭೂಮಿಯಲ್ಲಿ ಕಬರನ್ನು ನಿರ್ವಹಿಸುವಂಥ ಕಾರ್ಯಕರ್ತರಿಗೆ ಒಂದು ಅಭಿನಂದಿಸುವಂಥ ಕಾರ್ಯಕ್ರಮ ಮತ್ತು ಒಂದು ಕಿಟ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ಸಂಘಟನೆ ಮಾಡಿರುವುದು ಶ್ಲಾಘನೀಯ. ಇದು ಇತರರಿಗೆ ಕೂಡ ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಅದು ಕೂಡ ದಫನ ಭೂಮಿಯಲ್ಲಿ ಕಬರ್ ನಿರ್ವಹಿಸುವವರು ಮರಣ ಹೊಂದಿದ ಕುಟುಂಬದವರಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವವರನ್ನು ಗುರುತಿಸಿ ಈ ಒಂದು ಸಂಘಟನೆ ಈ ಕಾರ್ಯಕ್ರಮವನ್ನು ಮಾಡಿದೆ. ಅದರ ಜೊತೆಗೆ ಈ ರಂಜಾನ್ನಲ್ಲಿ ಉಪವಾಸವನ್ನು, ವ್ರತವನ್ನು ಬಿಡುವಂಥ ಇಫ್ತಾರ್ ಕೂಟವನ್ನು ಈ ಸ್ಥಳೀಯರೆಲ್ಲರನ್ನೂ ಕೂಡ, ಅದು ಶ್ರೀಮಂತರು, ಬಡವರು, ಕಾರ್ಮಿಕರು, ಯಾರು ಎಲ್ಲ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಕರೆಸಿಕೊಂಡು ಈ ಸಂಸ್ಥೆಯ ಅಧ್ಯಕ್ಷರಾದಂಥ TS ನಾಸಿರ್ ಅವರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದಂಥ ಬಶೀರ್ ಕಲ್ಕಟ್ಟ ಮತ್ತು ಅವರ ತಂಡ ಮಾಡಿರುವುದು ಶ್ಲಾಘನೀಯ. ಇಂತಹ ಕಾರ್ಯಕ್ರಮವನ್ನು ಬೇರೆ ಬೇರೆ ಸಂಘಟನೆಗಳು ಕೂಡ ಮುಂದುವರಿಸಿಕೊಂಡು ಬರಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಸಲಾಮು ಅಲೈಕುಂ ನಹಮದು ವಲಾ ನಸಲಿ ಅಲಾ ರಸೂಲಿಲ್ ಕರೀಮ್ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಕಿಬತುಲ್ ಮುತ್ತಕೀನ್. ಇದು ನಾವು ಇವತ್ತು ಇಲ್ಲಿ ಮಂಗಳೂರಲ್ಲಿ ಡೆರಲಕಟ್ಟೆಯಲ್ಲಿ ಬಂದು ನಮ್ಮ ನಾಸಿರ್ ಅವರು ನಮ್ಮ ಫ್ರೆಂಡು ನಮಗೆ ಇನ್ವೈಟ್ ಮಾಡಿದ್ದಾರೆ. ಇಲ್ಲಿ ಅವರು ಇದು ತುಂಬ ಇದು ಪ್ರೋಗ್ರಾಮ್ ಮಾಡಿದ್ದಾರೆ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾನ್ಸೆಪ್ಟ್ ಐ ಹ್ಯಾವ್ ಎವರ್ ಸೀನ್. ಈ ಥರ ಯಾರು ಕಾನ್ಸೆಪ್ಟ್, ಈ ಥರ ಯಾವ ಮಾಡೆಲ್ ನಾನು ನೋಡಿಲ್ಲ ಇವತ್ತುವರೆಗೂ ಈ ಥರ. ಯಾಕಂದರೆ ನಮ್ಮದು ಲಾಸ್ಟ್ ಬಂದುಬಿಟ್ಟು ನಾವು ಮಯತ್ತು ವೆನ್ ವಿ ಆರ್ ಡೆಡ್ ವಿ ಆರ್ ಇನ್ ದ ಗ್ರೇವ್ ಯಾರ್ಡ್ ಆ್ಯಂಡ್ ವಿ ಆರ್ ಅಲೋನ್. ನಮ್ಮ ಜೊತೆ ಯಾರಿರಲ್ಲ. ಇವತ್ತು ಅವರ ಗೆಸ್ಟ್ ಅವರ ಬಂದಿದ್ದಾರೆ, ಅವರೇ ನಮ್ಮ ಜೊತೆ ಇರ್ತಾರೆ, ಅವರೇ ನಮ್ಮ ಕಬ್ಬರೆಲ್ಲ ಮಾಡಿಬಿಟ್ಟು ಅವರೇ ನಮಗೆ ದಫನ್ ಮಾಡ್ತಾರೆ. ಸೊ ಅವ್ರಿಗೆ ಸಮ್ಮಾನ ಕೊಡೋಕ್ಕೆ ಇವತ್ತು ನಮ್ಮ ನಾಸಿರ್ ಅವರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು, ಅವರು ಹ್ಯುಮ್ಯಾನಿಟಿ ಫೌಂಡೇಶನ್ ಪ್ರೆಸಿಡೆಂಟ್ ಮ್ಯಾಂಗ್ಳೂರ್ ಅವರು. ಸೊ ಹಿ ಈಸ್ ಡನ್ ಅ ವೆರಿ ವಂಡರ್ಫುಲ್ ಜಾಬ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್.
ಅವ್ರು ನನಗೆ ತುಂಬ ಸಂತೋಷ. ಇಲ್ಲಿ ನಾವು ಎಲ್ಲ ಜೊತೆಯಲ್ಲಿ ಇಫ್ತಾರ್ ಮಾಡಿದ್ದೀವಿ. ಸೊ ಹಿ ಈಸ್ ಅರೇಂಜ್ಡ್ ಇಫ್ತಾರ್ ಫಾರ್ ಎವ್ರಿಬಡಿ. ಹಿ ಈಸ್ ಡನ್ ಅ ವೆರಿ ವಂಡರ್ಫುಲ್ ಜಾಬ್ ಆ್ಯಂಡ್ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಎಂಡಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಫೌಂಡೇಶನ್ ದೇರಳಕಟ್ಟೆ ಇದರ ವತಿಯಿಂದ ಆಯೋಜಿಸಿದಂತಹ ಈ ಒಂದು ಬೃಹತ್ ಇಫ್ತಾರ್ ಕೂಟದ ಸುಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಹ್ಯುಮ್ಯಾನಿಟಿ ಫೌಂಡೇಶನ್ ಅಧ್ಯಕ್ಷರು ಮತ್ತು ಸದಸ್ಯರು ಇಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ನಮ್ಮ ಈ ಉಳ್ಳಾಳ ಕ್ಷೇತ್ರ ಮತ್ತು ಮಂಗಳೂರು ಕ್ಷೇತ್ರದ ಯಾವುದೇ ಮಸೀದಿಗಳಲ್ಲಿ ಕಬರಸ್ಥಾನದಲ್ಲಿ ಕೆಲಸ ಮಾಡುವಂತಹ ಯಾವುದೇ ಹಣಕ್ಕಾಸ್ಕರಲ್ಲ, ತಮ್ಮ ವೃತ್ತಿಯ ಒಂದು ಆಧಾರದಿಂದ ಕಬರಸ್ಥಾನದಲ್ಲಿ ಕಬರುನ ವ್ಯವಸ್ಥೆ ಮಾಡಿ ಸಹಕಾರವನ್ನು ಮಾಡುವಂತಹ ಜನರನ್ನು ಗುರುತಿಸಿ ಅವರನ್ನು ಇಲ್ಲಿ ಸನ್ಮಾನ ಮತ್ತು ಒಂದು ಕೊಡುಗೆಯನ್ನು ನೀಡಿ ಗೌರವಿಸಲಾಯಿತು. ಅದೇ ರೀತಿ ಹ್ಯುಮ್ಯಾನಿಟಿ ಫೌಂಡೇಶನ್ ಇದು ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಈ ಮೊದಲು ಕೋವಿಡ್ನ ಸಮಯದಲ್ಲೂ ಆಗಲಿ, ಬರಪೀಡಿತವಾದಂತಹ ಸಮಯದಲ್ಲಿ ಆಗಲಿ ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ. ಅಲ್ಲಾಹು ತಾಲ ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಲು, ಬೇರೆಯವರಿಗೂ ಉಪಕಾರವಾಗುವಂತಹ ಕೆಲಸವನ್ನು ನಡೆಸಲು ಅಲ್ಲಾಹು ತಾಲ ಅವರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಎಲ್ಲ ವಿಧ ಆಶಂಸೆಯನ್ನು ಮಾಡ್ತಾರೆ. ಅಸ್ಸಲಾಮು ಅಲೈಕುಂ. ಹ್ಯುಮ್ಯಾನಿಟಿ ಫೌಂಡೇಶನ್ ಇದರ ವತಿಯಿಂದ ಇವತ್ತು ನಾವು ಇಫ್ತಾರ್ ಕೂಟವನ್ನು ನಾವು ಇಲ್ಲಿ ಆಯೋಜಿಸ್ತೇವೆ. ಅದೇ ರೀತಿ ಇವತ್ತು ದಫನ ಗುಂಡಿ ತೋಡುವ ಸ್ವಯಂ ಸೇವಕರಿಗೆ ಅವರಿಗೂ ಸಹ ಇವತ್ತು ಸನ್ಮಾನವನ್ನು ಹ್ಯುಮ್ಯಾನಿಟಿ ಫೌಂಡೇಶನ್ ಇದರ ವತಿಯಿಂದ ನಾವು ಸನ್ಮಾನವನ್ನು ಇವತ್ತು ಮಾಡಿದ್ದೇವೆ. ಅದೇ ರೀತಿ ಇವತ್ತು ಬಹಳ ಸಂತೋಷವಾಗುತ್ತೆ. ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಒಂದು ಸಂತೋಷ ಆಗ್ತದೆ. ಈ ದಿವಸ ನಮ್ಮ ಇವತ್ತು ಬಂದು ಎಲ್ಲರೂ ಇದಕ್ಕೊಂದು ಸಹಕರಿಸಿದವರಿಗೂ ನಾನು ಅಭಿನಂದಿಸಿದ. ಹ್ಯುಮ್ಯಾನಿಟಿ ಫೌಂಡೇಶನ್ ಮಂಗಳೂರು ಇದರ ಅಧ್ಯಕ್ಷರು ಸದಸ್ಯರು ಇವತ್ತು ಗ್ರಾಫಿಕ್ಸ್ನಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಇಫ್ತಾರ್ ಕೂಟ ಅಂತ ಹೇಳಿದರೆ ಮುಸ್ಲಿಂ ಸಮುದಾಯದ ವರ್ಷಕ್ಕೆ ಒಂದು ಸಲ ಪವಿತ್ರವಾದ ರಂಜಾನ್, ನಮ್ಮ ಕುರ್ಆನನ್ನು ಭೂಮಿಗೆ ಬಂದಂಥ ಒಂದು ತಿಂಗಳು. ಈ ತಿಂಗಳಲ್ಲಿ ಹಸಿವು ಮತ್ತು ನಾವು ಯುದ್ಧ ಮಾಡುವಂಥ ಒಂದು ಸಂದರ್ಭ. ಹಸಿವಿನ ಜೊತೆಯಲ್ಲಿ ನಮ್ಮ ಯುದ್ಧ, ಹಸಿವು ಮತ್ತು ನಾವು ಒಟ್ಟಾಗಿ ಒಂದು ಯುದ್ಧ ಮಾಡುವಂಥ ಒಂದು ಕಾರ್ಯಕ್ರಮ. ಇದನ್ನು ನಮ್ಮ ಇವತ್ತಿನ ಈ ಹ್ಯುಮ್ಯಾನಿಟಿ ಫೌಂಡೇಶನ್ನ ಅಧ್ಯಕ್ಷರು ಸದಸ್ಯರು ಇಫ್ತಾರ್ ಕೂಟ ಏರ್ಪಾಡು ಮಾಡುವರ ಜೊತೆಗೆ ವಿಶೇಷವಾದ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಭಾಳಷ್ಟು ಅಭಿನಂದನೆ ಸನ್ಮಾನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೀತಾ ಇದೆ. ಆದರೆ ಇವತ್ತು ನಮ್ಮ ಹ್ಯುಮ್ಯಾನಿಟಿ ಫೌಂಡೇಶನ್ ಅವರು ಮಾಡಿದಂಥ ಒಂದು ಸನ್ಮಾನ ಇದು ನಿಜವಾಗಲೂ ನಾವು ಮೆಚ್ಚಲೇಬೇಕು. ಖಂಡಿತವಾಗಿ ಇವರ ಈ ಒಂದು ದೂರದೃಷ್ಟಿ ನಾವೆಲ್ಲರೂ ಮೈಯಲ್ಲಿ ಅಳವಡಿಸ್ಕೊಳ್ಬೇಕು. ತಮ್ಮ ತಮ್ಮ ಜಮಾತಿನಲ್ಲಿ ಯಾರು ಕಬರು ಗುಂಡಿ ತೋಡ್ತಾರೆ ಅವರನ್ನು ಸನ್ಮಾನ ಮಾಡುವುದಂಥದ್ದು ಅವರ ಒಂದು ಜವಾಬ್ದಾರಿ. ಇವರು ಹಾಗೆ ಅಲ್ಲ, ಸುಮಾರು 60 ಮಸೀದಿಗಳ ಆ ಒಂದು ಖಬರು ಗುಂಡಿ ತೆಗೆಯುವ ವ್ಯಕ್ತಿಗಳನ್ನು ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ನಿಜವಾಗಲೂ ಹೆಮ್ಮೆಯ ವಿಷಯ ಇದು. ಹಾಗಾಗಿ ನಾವು ಇವತ್ತು ಅವರನ್ನು ನಾನು ಸಂಪೂರ್ಣ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಮ್ಮೂರಿನ ಜಮಾತಿನ ಒಂದು 5 ಜನರಿಗೆ ಒಂದು ಸಮಯದಲ್ಲಿ ಸನ್ಮಾನ ಮಾಡಿದ್ದು ಇವತ್ತು ನನಗೆ ನೆನಪಿಗೆ ಬಂತು. ಆದರೆ ಇದು ಖಂಡಿತವಾಗಿ ಒಂದು ಸನ್ಮಾನ, ಇದು ನಿಜವಾಗಲೂ ನಮ್ಮ ಸಮುದಾಯಕ್ಕೆ ಒಂದು ಹೆಮ್ಮೆ ತರುವಂಥ ಸಮುದಾಯ. ಇನ್ನು ಬರುವಂಥ ಯಾರು ಆ ಒಂದು ಕಬರು ಕೆಲಸ ಮಾಡ್ತಾರೋ ಅವರ ನಂತರ ಇದೊಂದು ಪ್ರೇರಣೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಮಾಡಿದ ಕಾರ್ಯಕ್ರಮವನ್ನು ಅದರ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಇವತ್ತು ಇಷ್ಟೆಲ್ಲ ಬ್ಯುಸಿ ಇದ್ದರೂ ನಮ್ಮ ಸಭಾಧ್ಯಕ್ಷರಾದ UT ಖಾದರ್ ಅವರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆಲ್ಲ ಹೆಮ್ಮೆ ತಂದಿದಂಥ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಹ್ಯುಮ್ಯಾನಿಟಿ ಫೌಂಡೇಶನ್ ಮಂಗಳೂರು ಈ ಒಂದು ಸಂಘಟನೆಯು ಕಳೆದ ಹಲವಾರು ವರ್ಷಗಳಿಂದ ಸಾಮಾಜಿಕವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದು, ನಮ್ಮ ಈ ತಂಡದಲ್ಲಿ ಸರಿಸುಮಾರು 30 ಯುವಕರು ಒಟ್ಟಾಗಿ ಸಾಮಾಜಿಕವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದು. ಇವತ್ತು ಇದೀಗ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟ ಮತ್ತು ಸ್ವಯಂ ಸೇವಕರಾಗಿ ಕಬ್ರಿಸ್ ಅತ್ತಲಿಲ್ಲ ಅದು ಮಯ್ಯ ಅದು
ಇವತ್ತು ನಾವು ಈ ಕಾರ್ಯಕ್ರಮವನ್ನು ಈ ಇಫ್ತಾರ್ ಕೂಟದೊಂದಿಗೆ ದಫನ ಭೂಮಿ ಕಾರ್ಯದಲ್ಲಿ ಸ್ವಯಂ ಸೇವಕರಾಗಿ ಯಾವುದೇ ಹಣ ತಗೊಂಡದೆ ಉಚಿತವಾಗಿ ಮಾಡುವಂಥ ಕೆಲ ಸ್ವಯಂ ಸೇವಕರನ್ನು ಗುರುತಿಸುವಂಥ ಕೆಲಸ, ಅವರಿಗೆ ಗೌರವ ಕೊಡತಕ್ಕಂಥ ಕೆಲಸವನ್ನು ನಾವು ಹ್ಯುಮ್ಯಾನಿಟಿ ಫೌಂಡೇಶನ್ ವತಿಯಿಂದ ನಾವು ಇಲ್ಲಿ ಆಯೋಜಿಸಿದ್ದೇವೆ. ಬಹುಶಃ ಇದು ನಮ್ಮ ಈ ಒಂದು ಪ್ರದೇಶದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಹೇಳಿರುವ ಹಾಗೆ ಇದೊಂದು ಪ್ರಥಮವಾಗಿರುವಂಥ ಒಂದು ಹೆಜ್ಜೆ, ಪ್ರಥಮವಾಗಿರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸುಮಾರು 15 ಮಸೀದಿಗಳನ್ನು ನಾವು ಸೆಲೆಕ್ಟ್ ಮಾಡಿ ಅದರಿಂದ ಸಾಧಾರಣ 80 ಜನರನ್ನು ಆಯ್ಕೆ ಮಾಡಿದ್ದೇವೆ. ಅದು ಕೂಡ ಎಲ್ಲರೂ ಕೂಡ ಉಚಿತವಾಗಿ ಮಾಡುವಂಥ ಕೆಲಸ ಮಾಡುವಂಥವರು. ಆದ್ದರಿಂದ ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ನಾವು ಇನ್ನುಳಿದ ಮಸೀದಿಗಳನ್ನು ಆಯ್ಕೆ ಮಾಡಿ ಅವರಿಗೂ ಕೂಡ ಗೌರವ ಕೊಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ಹೇಳಿ ನಾನು ಈ ಮೂಲಕ ನಿಮಗೆ ಶುಭವನ್ನು ಹಾರೈಸ್ತೇನೆ. ಹ್ಯುಮ್ಯಾನಿಟಿ ಫೌಂಡೇಶನ್ ಮಂಗಳೂರು ಕಳೆದ 5-6 ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಇವತ್ತು ರಂಜಾನ್ ಪ್ರಯುಕ್ತ ಇಫ್ತಾರ್ ಕೂಟ ಹಾಗೂ ನಮ್ಮ ಈ ಸುತ್ತಮುತ್ತಲಿರುವಂತಹ ಮಸೀದಿಗಳ ಆಯ್ದ ಮಸೀದಿಗಳ ಕಬರ್ಸ್ಥಾನದಲ್ಲಿ ಉಚಿತವಾಗಿ, ಅಂದರೆ ಯಾವುದೇ ಪ್ರತಿಫಲಾಪೇಕ್ಷವಿಲ್ಲದೆ ಕೇವಲ ಅಲ್ಲಾಹನ ಸಂಪ್ರೀತಿಗೋಸ್ಕರ ತಮ್ಮ ಯಾವುದೇ ಕೆಲಸ ಕಾರ್ಯಗಳು ಒತ್ತಡಗಳು ಇದ್ದರೂ ಕೂಡ ಊರಿನಲ್ಲಿ ಒಂದು ಮರಣ ಸಂಭವಿಸಿದರೆ ಎದ್ದು ಕೂಡಲೇ ಬರುವಂತಹ ಸ್ವಯಂ ಸೇವಕರನ್ನು ಗುರುತಿಸಿಕೊಂಡು ಅವರನ್ನು ಗೌರವಿಸಿ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಸಮುದಾಯಕ್ಕೆ ಮಾದರಿಯಾಗಿರತಕ್ಕಂತಹ ಅಂಥವರನ್ನು ನಾವು ಇವತ್ತು ಗೌರವಿಸಿದ್ದೇವೆ. ಅವರಿಗೆ ಗೌರವವನ್ನು ಮಾಡಬೇಕಂತೂ ಈ ಗೌರವವು ಕೇವಲ ಅವರಿಗೆ ನೀಡುವಂತಲ್ಲ, ನಮ್ಮ ಸಮುದಾಯದ ಮುಂದಿನ ಪೀಳಿಗೆಗೂ ಕೂಡ ಇಂತಹ ಒಂದು ಕಾರ್ಯ ಇಲ್ಲಿ ನಡೆಯುತ್ತಾ ಇದೆ ಎಂದು ಅವರಿಗೆ ತಿಳಿಯಬೇಕು. ಯಾಕೆಂದರೆ ಹಲವಾರು ಮಸೀದಿಗಳಲ್ಲಿ ಒಂದು ಹಣ ಕೊಟ್ಟರೂ ಕೂಡ ಈಗ ಕಬರಗುಂಡಿಯನ್ನು ತೋಡುವಂತಹ ಯಾರು ಯುವಕರು ಇಲ್ಲದ ಈ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ 15 ಮಸೀದಿಗಳ 14 ಮಸೀದಿಗಳಲ್ಲಿ ನಮಗೆ ಸುಮಾರು 75 ಮಂದಿ ಸ್ವಯಂ ಸೇವಕರು ಸಿಕ್ಕಿದ್ದಾರೆ ಅಂತ ಹೇಳಿದರೆ ಅದೊಂದು ಹೆಮ್ಮೆಯ ವಿಷಯ. ಇದು ಇನ್ನೂ ಕೂಡ ಈಗಲೇ ಮುಂದುವರಿಬೇಕು. ಅವರನ್ನು ಗುರುತಿಸಿ ಅವರನ್ನು ಸಮಾಜದ ಮುನ್ನೆಲೆಗೆ ತರಬೇಕೆಂಬ ಉದ್ದೇಶದಿಂದ ಇವತ್ತು ಹ್ಯುಮ್ಯಾನಿಟಿ ಫೌಂಡೇಶನ್ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.